ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆ ಬಹಳ ವೇಗವನ್ನು ತೆಗೆದುಕೊಳ್ತಾ ಇದೆ. ಈಗಾಗಲೇ 18 ಲಕ್ಷ ಮತದಾರರು ಜಿಲ್ಲೆಯಲ್ಲಿದ್ದಾರೆ. ಈ ಪೈಕಿ ಸರಿಸುಮಾರು 17 ಲಕ್ಷ ಜನರಿಗೆ ಈಗಾಗಲೇ ಎಸ್ಐಆರ್ ಫಾರ್ಮ್ ಹಂಚಿಕೆಯಾಗಿದೆ. ಸೊ BLOಗಳು ಕೂಡ ಈಗ ಅಖಾಡಕ್ಕೆ ಇಳಿದಿದ್ದಾರೆ. ಪ್ರತಿ ಮನೆಗೂ ಕೂಡ ಭೇಟಿ ನೀಡಿ ಆ ಫಾರ್ಮ್ ಅನ್ನ ನೀಡುವಂಥದ್ದು, ಮಾಹಿತಿಯನ್ನು ಪಡೆಯುವಂಥದ್ದನ್ನು ಮಾಡ್ತಾ ಇದ್ದಾರೆ. ಸೊ ಸದ್ಯ ನಾನು ಜಪ್ಪಿನಮಗೂರು ವಾರ್ಡ್ನಲ್ಲಿದೆ ಅಂತ ಗಮನಿಸ್ತಾ ಹೋಗ್ಬೋದು. ಈಗಾಗಲೇ ಇಲ್ಲಿ SIR ಪ್ರಕ್ರಿಯೆ ಅನ್ನುವಂಥದ್ದು ಬಹಳ ಭರದಿಂದ ನಡೀತಾ ಇದೆ. ಜಿಲ್ಲೆಯಲ್ಲಿ ಜನರಿಂದ ಒಳ್ಳೆಯ ರೆಸ್ಪಾನ್ಸ್ ಇದೆ ಅನ್ನುವಂಥ ರೀತಿಯ ಮಾಹಿತಿಗಳು ಕೂಡ ಇದೆ. ಸೊ ಇಲ್ಲಿನ BLO ಆಗಿರುವಂಥ ವಾಸುದೇವ್ ಶೆಟ್ಟಿ ಅವರು ನಮ್ಮೊಂದಿಗಿದೆ. ಅವ್ರ ಹತ್ರ ನಾನು ಮಾತನಾಡ್ತಾ ಇದ್ದೀನಿ. ಸರ್, ಎಷ್ಟು ಮನೆಗಳನ್ನು ಕವರ್ ಮಾಡಿದ್ರಿ? ಜನರ ರೆಸ್ಪಾನ್ಸ್ ಥರ ಇದೆ? ಈಗ ನಾನು ಒಂದು 120 ಮನೆ ಕವರ್ ಮಾಡಿದ್ದೇನೆ. ಸಾಧಾರಣ ಒಂದು 350 ನಮಗೆ ಫಾರ್ಮ್ ಎಲ್ಲ ಬಂದಾಗಿದೆ ಮತ್ತು ಎಲ್ಲ ರೆಸ್ಪಾನ್ಸ್ ಕೊಡ್ತಾರೆ. ಎಲ್ರಿಗೂ ಕೂಡ ಗೊತ್ತಿದೆ. ನಾವು SIRಲ್ಲಿ ಬರುವಾಗ ನಾವು ಆಧಾರ್ ಕಾರ್ಡ್, ಮೊಬೈಲ್ ನಂಬರ್ ಅದೆಲ್ಲ ತೆಗೆದಿಡಬೇಕು. ಮತ್ತು ಫೋಟೋ ಒಳ್ಳೆಯದಿದ್ದರೆ ಇಲ್ಲದಿದ್ದರೆ ಅವರು ಫೋಟೋ ಕೂಡ ಕೊಡ್ತಾ ಇದ್ದಾರೆ, ಒಳ್ಳೆಯದಿದ್ದರೆ ಕೊಡೋದಿಲ್ಲ. ಹಾಗೆ ಎಲ್ಲರೂ ಮನೆಯವರು ಕೂಡ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಸರ್, ಈಗ ನೀವು ಮನೆಗೆ ಭೇಟಿ ನೀಡುವ ಸಂದರ್ಭ ತುಂಬ ದೊಡ್ಡ ಪ್ರಮಾಣದಲ್ಲಿ ಜನರಿಗೆ ಮಾಹಿತಿ ಕೊರತೆ ಅಥವಾ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡಿಕೊಳ್ಳೋದಕ್ಕೆ ಒಂಥರ ಗೊಂದಲ, ಇಂಥದ್ದೇನಾದರೂ ವಾತಾವರಣಗಳು ಕಂಡು ಬಂತ ಅಥವಾ ಒಳ್ಳೆ ರೆಸ್ಪಾನ್ಸ್? ಇಲ್ಲ, ನಾವು ಹೋಗುವಾಗಲೇ ಅವರು ತೆಗೆದಿರ್ತಾರೆ ಆಧಾರ್ ಕಾರ್ಡ್ ಅಂತ. ಅದು ಅವರಿಗೆಲ್ಲ ಅವರ ಸಂಘ ಸಂಸ್ಥೆಗಳು ಕೂಡ ಇದ್ದಾರೆ, ಎಲ್ಲರೂ ಕೂಡ ಇದಾಗಿದೆ. ನಮ್ಮ ಅವೇರ್ನೆಸ್ ಎಲ್ಲ ಸಿಕ್ಕಿದೆ ಅವರಿಗೆ. ನಾವು ಕೂಡ ಹೇಳ್ತಾ ಇದ್ದೆವು ಇದು ಮಾಡಿ ಅಂತ ಮೊದಲನೇ ದಿವಸ ಹೋಗಿ. ಆಗಿರುವಾಗ ನಾವು ನೋಟಿಸ್ ಇದು ಕೊಡುವಾಗ ನಮಗೆ ಮೊದಲೇ ಹೇಳ್ತೇವೆ, ನಾವು ಆಧಾರ್ ಕಾರ್ಡ್ ಎಲ್ಲರೂ ತೆಗೆದಿಡಿ ಇಷ್ಟು ಜನರದಂತ ಹೇಳ್ತೇವೆ. ಈಗ ಪ್ರಕ್ರಿಯೆ ಯಾವ ಥರ ನಡೀತಾ ಇದೆ ಸರ್? ಈಗ ಒಂದು ಮನೆಗೆ ಭೇಟಿ ನೀಡಿದ ಬಳಿಕ ಮತ್ತೆ ಅದೇ ಮನೆಗೆ ಹೋಗುವಂಥ ಪರಿಸ್ಥಿತಿಗಳು ಬರ್ತಾ ಇದೆಯಾ? ಯಾವ ಥರ ಇದೆ ಪರಿಸ್ಥಿತಿ? ಅದೇನಿಲ್ಲ, ಅಂಥದ್ದು ಇದ್ದರೂ ಕೂಡ ನಾವು ಅದನ್ನು ಸೆಟ್ ಮಾಡಿರ್ತೇವೆ. ಅವರ ತಂದೆದು ತಾಯಿದು ಅಂದರೆ ಇದೆಲ್ಲ ಮಾಡಿ ಸೆಟ್ ಮಾಡಿರ್ತೇವೆ. ಕೂಡಲೇ ಏನು ಪ್ರಾಬ್ಲಮ್ ಬರೋದಿಲ್ಲ ನಮಗೆಲ್ಲ. ಈಗ ಈ ನಮ್ಮ ಮಂಗಳೂರು ಭಾಗದಿಂದ ತುಂಬ ಜನ ವಿದೇಶಕ್ಕೆ ಕೆಲಸಕ್ಕೆ ಹೋಗುವಂಥವ್ರು ಇದ್ದಾರೆ, ಅಲ್ಲೇ ಸೆಟ್ಲ್ ಆದಂಥವ್ರು ಕೂಡ ಇದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಥರ ಪ್ರಕ್ರಿಯೆಗಳು ನಡೀತಾ ಇದೆ? ಇಲ್ಲ, ಇವರ ಮನೆಯವರಿಗೆ ಕೊಡ್ತಾರೆ ಆಧಾರ್ ಕಾರ್ಡ್ ಎಲ್ಲ. ಹಾಗೆ ಅವರ ನಂಬರ್ ಎಲ್ಲ ಇದೆ, ತೊಂದರೆ ಇಲ್ಲ. ನಮಗೆ ಯಾವ ಥರನೂ ನನಗೆ ಇಷ್ಟರವರೆಗೆ ನನ್ನ ಇದರಲ್ಲಿ ಯಾವುದೇ ಗೊಂದಲ ಬರಲಿಲ್ಲ. ಒಳ್ಳೆ ರೆಸ್ಪಾನ್ಸ್ ಆಗಿದೆ. ಒಳ್ಳೆ ನಾವು ಕೊಟ್ಟ ಫಾರ್ಮ್ ರಿಟರ್ನ್ ಕೂಡ ತಗೊಂಡಿದ್ದೇವೆ, ಒಳ್ಳೆ ಕೊಟ್ಟಿದ್ದಾರೆ. ಎಸ್, ಇದು BLO ವಾಸುದೇವ್ ಶೆಟ್ಟಿ ಅವರ ಮಾತು. ಸದ್ಯ ಜಪ್ಪಿನಮಗೂರು ಪ್ರದೇಶದಲ್ಲಿ ನಾವಿದ್ದೀವಿ. ಸೊ ಇಲ್ಲಿಯ ನಿವಾಸಿ ನಮ್ಮೊಂದಿಗಿದ್ದಾರೆ. ಈಗಾಗಲೇ ಅವರ SIR ಒಂದು ಪ್ರಕ್ರಿಯೆ ಅನ್ನುವಂಥದ್ದು ಆಗ್ತಾ ಇದೆ. ಸೊ ಅವ್ರ ಹತ್ರ ಮಾತನಾಡ್ತಾ ಹೋಗ್ತೀವಿ. ಮೇಡಮ್, ನಿಮ್ಮ ಹೆಸರು ಯಾವ ಥರ ಆಗ್ತಾ ಇದೆ? ಶರ್ಮಿಳಾ. ಸೊ ಈಗ BLOಗಳು ಬಂದಿದ್ದಾರೆ. ಸೊ ಮಾಹಿತಿಯ ಕೊರತೆ ಇತ್ತ ನಿಮಗೆ ಅಥವಾ ಮಾಹಿತಿ ಇತ್ತ? ಯಾವ ಥರ ಆಯ್ತು? ಅವರು ಮೊದಲೇ ಬಂದು ನಮಗೆ ಫಾರ್ಮ್ ಎಲ್ಲ ಕೊಟ್ಟು ಹೋಗಿದ್ರು, ಆಧಾರ್ ಕಾರ್ಡ್ ಎಲ್ಲ ತೆಗ್ದಿಡಿ ಅಂತ ಹೇಳಿದ್ರು. ಇವತ್ತು ಬಂದು ಅದೇ ಎಲ್ಲ ಫಾರ್ಮ್ ಎಲ್ಲ ಆಧಾರ್ ಕಾರ್ಡ್ ಎಲ್ಲ ಕೊಟ್ಟು ಎಲ್ಲ ಫಾರ್ಮ್ ಎಲ್ಲ ಫಿಲ್ ಮಾಡಿದ್ದಾರೆ ಅವರು. ಏನು ಪ್ರಾಬ್ಲಮ್ ಆಗಲಿಲ್ಲ. ಬೇಕಾದಂತಹ ಡಾಕ್ಯುಮೆಂಟ್ಸ್ ಎಲ್ಲ ಮೊದಲು ರೆಡಿ ಮಾಡ್ಕೊಂಡಿದ್ದೇವೆ. ಡಾಕ್ಯುಮೆಂಟ್ ಆಧಾರ್ ಕಾರ್ಡ್ ಕೇಳಿದ್ರು, ನಂಬರ್ ಕೇಳಿದ್ರು, ಮತ್ತು ನಮ್ಮ ಡೀಟೇಲ್ ಎಲ್ಲ ಕೇಳಿದ್ರು. ನಾವೆಲ್ಲ ಕೊಟ್ಟಿದ್ದೇವೆ ಅವರಿಗೆ. ಅಂದರೆ ಗೊತ್ತಿಲ್ಲದವರಿಗೆಲ್ಲ ಮಾಹಿತಿ ಎಲ್ಲ ಹೇಳಿ ಕೊಟ್ಟಿದ್ದಾರೆ ಅವರು. ನಿಮ್ಗೆ ಇದ್ರ ಮಾಹಿತಿ ಯಾವ ಥರ ಬಂತು ಮತ್ತು ಯಾವ ಥರ ನೀವು ರೆಡಿ ಆಗಿದ್ರಿ? ನಿಮಗೆ ಜಾಗೃತಿಯನ್ನು ಮೂಡಿಸುವಂಥ ಕೆಲಸ ಜಿಲ್ಲಾಡಳಿತದಿಂದ ಯಾವ ಥರ ಆಗಿದೆ? ಅಂದರೆ ಅದೇ ವೋಟರ್ ID ಎಲ್ಲ ಇದು ಇದಕ್ಕೆ ಓಟಿಗೆ ಎಲ್ಲ ಬೇಕು ಅಂತ ಹೇಳಿದರು. ಹಾಗೆ ಎಲ್ಲ ನಾವು ತೆಗೆದಿಟ್ಟಿದ್ವಿ, ಫಾರ್ಮ್ ಎಲ್ಲ ತೆಗೆದಿಟ್ಟಿದ್ವಿ. ಇನ್ಫಾರ್ಮೇಷನ್ ಅನ್ನೋದು ಪೂರ್ಣ ಪ್ರಮಾಣದಲ್ಲಿ ಸಿಕ್ಕಿತ್ತು, ನಿಮ್ಗೆ ಏನು ಗೊಂದಲಗಳು ಇರಲಿಲ್ಲ? ಇಲ್ಲ ಎಂತ ಇರಲಿಲ್ಲ. ಅವರೆಲ್ಲ ತೆಗೆದಿಡ್ಲಿಕ್ಕೆ ಹೇಳಿದ್ರಲ್ವಾ. ಅಂದರೆ ಇವತ್ತು ಬಂದು ಎಲ್ಲ ಫಾರ್ಮಲ್ಲಿ ಏನೆಲ್ಲ ಬೇಕು ಎಲ್ಲ ಫಿಲ್ ಮಾಡಿದ್ದಾರೆ ಅವರು, ಹೇಳಿಕೊಟ್ಟಿದ್ದಾರೆ ಹೇಗೆ ಅಂತೆಲ್ಲ ಹೇಳಿ. ಅಂದರೆ ಏನು ನಮಗೆ ತೊಂದರೆ ಆಗಲಿಲ್ಲ.